ಹಾಗಲಕಾಯಿ ಪಲ್ಯ ಮಾಡೋದನ್ನು ನೋಡೋಣ ನಾವು. ಇದಕ್ಕೆ ಹಾಗಲಕಾಯಿನ ನಾನು ನೀಟಾಗಿ ತೊಳ್ಕೊತಾ ಇದ್ದೀನಿ. ಕಟ್ ಮಾಡೋಕ್ಕೆ ಮುಂಚೆನೇ ತೊಳ್ಕೊತಾ ಇದ್ದೀನಿ, ಯಾಕಂದರೆ ಇದ್ರ ಮೇಲೆಲ್ಲ ಮಾರ್ಕೆಟಿಂದ ತಂದಿರೋದು ತುಂಬಾ ಮಣ್ಣಿರುತ್ತೆ. ಇದಕ್ಕೆಲ್ಲ ಬೇರೆ ವೆಜಿಟೇಬಲಿಂದೆಲ್ಲ ಮಣ್ಣು ಹತ್ಕೊಂಡಿರುತ್ತೆ. ಹಂಗಾಗಿ ನಾನು ಇದನ್ನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನು ವಾಶ್ ಮಾಡಿಕೊಂಡು ಈಗ ಒಂದು ಸೈಡಿಗೆ ಇಟ್ಬಿಟ್ಟು ಇದನ್ನು ಕಟ್ ಮಾಡೋದನ್ನು ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಒಂದು ಸೈಡ್ ಆಗಲೇ ನಾನು ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದನ್ನು ಏನು ಮಾಡಬೇಕು ಗೊತ್ತಾ, ಉಪ್ಪನ್ನು ಹಾಕಿ ಹಾಗಲಕಾಯಿನ ಹಾಕಿ ಇದರಲ್ಲಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಬೇಕು ನಾವು. ಅಂದರೆ ಹಾಗಲಕಾಯಿಯಲ್ಲಿ ಕಹಿ ಇರುತ್ತಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ. ಉಪ್ಪು ಹಾಕಿ ನಾವು ಒಂದೆರಡು ನಿಮಿಷ ಅದನ್ನು ಬಿಸಿನೀರಲ್ಲಿ ಹಾಕ್ಕೊಂಡ್ರೆ ಅದು ಉಪ್ಪು ಹಾಕಿದಾಗ ನಾವು ಏನಾಗುತ್ತೆ, ಅದು ಕಹಿನ ಕಮ್ಮಿ ಮಾಡುತ್ತೆ. ಅದಕ್ಕೆ ನಾನು ಇದನ್ನು ನೀರಾಗಲೇ ಬಿಸಿಗೆ ಇಟ್ಟಿದ್ದೀನಿ. ಈಗ ಹಾಗಲಕಾಯಿ ಕಟ್ ಮಾಡಿ ಇದರಲ್ಲಿ ಹಾಕೋಣ. ನೋಡಿ, ಇಲ್ಲಿ ನಾನಿವಾಗ ಹಾಗಲಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ಕಟ್ ಮಾಡಿ ಇದರಲ್ಲಿರೋ ಸೀಡನ್ನ ಸಪ್ರೇಟಾಗಿ ತೆಗೆದು ಬಿಡ್ಬೇಕು. ನಾವು ಸೀಡನ್ನ ಹಾಕ್ಕೊಳ್ಳೋಂಗಿಲ್ಲ. ಸೀಡ್ ಹಾಕ್ಕೊಂಡ್ರೆ ಏನಾಗುತ್ತೆ, ತುಂಬಾ ಕಹಿ ಆಗುತ್ತೆ, ಅದು ಚೆನ್ನಾಗಿರಲ್ಲ. ಹಂಗಾಗಿ ಇದನ್ನು ನಾನು ಸೀಡನ್ನ ಸೈಡಿಗೆ ತೆಗಿತಾ ಇದ್ದೀನಿ. ಈ ಥರ ಸೈಡಿಗೆ ತೆಗೆದುಬಿಡಿ ಸೀಡನ್ನ. ಈಗ ಇದನ್ನು ಈ ಥರ ನಾನಿಲ್ಲಿ ಮಕ್ಕಳು ತಿಂತಾರಲ್ವ, ಹಂಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನಿಮಗೆ ರೌಂಡ್ ಆಗಬೇಕಂದ್ರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ. ಚಿಕ್ಕದಿದ್ರೆ ಬೇಗನೆ ಬಾಯ್ಲ್ ಆಗುತ್ತೆ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಅದು ಇನ್ನೊಂದು ಥರ ಬರುತ್ತೆ ರೌಂಡಾಗಿ ಮಾಡೋದು. ರೌಂಡ್ ಕಟ್ ಮಾಡಿ ಸೀಡ್ ತೆಗಿಲಿಲ್ಲ, ಅದು ತುಂಬಾ ಎಳೆಕಾಯಿ ಇರುತ್ತಲ್ಲ, ಅವಕ್ಕೆ ನಾವು ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಸೀಡನ್ನ ತೆಗೆದು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ನೀವು ಇದನ್ನು ಕಹಿ ಎಲ್ಲ ಇಲ್ಲ ಅಂದರೆ ಅವ್ರು ತಿಂತಾರೆ. ಇನ್ನೊಂದೇನೆಂದರೆ ಇದರಲ್ಲಿ ನಾವು ಎಗ್ ಕೂಡ ಹಾಕಿ ಮಾಡ್ಬೋದು. ನಾನಿವತ್ತಿಲ್ಲಿ ಎಗ್ನ ಯೂಸ್ ಮಾಡ್ತಿಲ್ಲ. ಈ ಸರಿ ತಂದಿರೋ ಹಾಗಲಕಾಯಿಗೆ ಎಲ್ಲನೂ ಒಳಗಡೆ ಆಗಲೇ ಸೀಡೆಲ್ಲ ಹಣ್ಣಾಗಿ ಬಂದುಬಿಟ್ಟಿದೆ. ಈ ಸರಿ ಮಾರ್ಕೆಟಿಂದ ತಂದಿರೋದು, ನಾನೇನು ಬೆಳೆಸಿರೋದಲ್ಲ, ಇದು ಮಾರ್ಕೆಟಿಂದ. ಅದು ಒಳಗಿರೋದು ನನಗೆ ಗೊತ್ತಾಗಲ್ಲಲ್ವಾ ಯಾವ ಥರ ಇದೆ ಅಂತ. ಹಂಗಾಗಿ ನನಗಿದು ಅಷ್ಟಿದ್ರ ಐಡಿಯಾ ಇಲ್ಲ. ಈಗ ಇದನ್ನು ನಾನು ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಒಂದೊಂದು ಎಳೆವಿದ್ದಾವೆ, ಒಂದೊಂದು ಆ ಥರ ಹಣ್ಣಾಗ್ಬಿಟ್ಟಿದೆ ಸೀಡೆಲ್ಲ. ನಾನೀಗ ಎಲ್ಲನೂ ಹಾಗಲಕಾಯಿನ ಕಟ್ ಮಾಡಿಕೊಂಡು ನಿಮಗೆ ಅದನ್ನು ಇದು ಮಾಡಿ, ನೀರು ಕುದೀತಿದೆ ಅದಕ್ಕೆ ಹಾಕೋದನ್ನು ತೋರಿಸ್ತೀನಿ ನಾನು. ಓಕೆನಾ? ಒಂದೆರಡು ನಿಮಿಷ ಕಟ್ ಮಾಡಿ ಎಲ್ಲ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ನಾವು ಬಿಸಿನೀರಿಗೆ, ನೋಡಿ ಬಿಸಿನೀರು ಕುದೀತಿದೆ, ಅದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಇದಕ್ಕೆ ಒಂದು ನೋಡಿ ಇಲ್ಲಿ ಅರ್ಧ ಸ್ಪೂನು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ನಾನು. ಈಗ ಇದನ್ನು ನಾನು ಕುದಿಸಲ್ಲ, ಒಂದು 2 ಮಿನಿಟ್ಸ್ ಇದರಲ್ಲಿ ನೀರಲ್ಲಿ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ. ಒಂದು 2 ಇಲ್ಲ 3 ಮಿನಿಟ್ಸು ಸ್ವಲ್ಪ ಬಿಸಿನೀರಲ್ಲಿ ಇದ್ದಾಗಲಿ. ಒಗ್ಗರಣೆಗೆ ಏನೇನು ಬೇಕು ಅಂತ ತೆಗೆದಿಟ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ದೊಡ್ಡದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ, ಒಂದೆರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವು, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಸಾಂಬಾರು ಪುಡಿ, ಧನಿಯಾ ಅಷ್ಟು ಒಗ್ಗರಣೆಗೆ ನಾನು ತೊಗೊಂಡಿದ್ದೀನಿ. ಇದು ರೆಡಿಯಾಗಿದೆ. ಈಗ ಇದನ್ನೀಗ ಅದು ನೀರು ಹೋಗೋ ಬಾಣಲಿಗೆ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ 2 ನಿಮಿಷ ಆಗಿದೆ ಅಲ್ಲ. ಈಗ ಇದನ್ನು ಇದರಲ್ಲಿ ಹಾಕ್ಕೊಂಡು ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಇಲ್ಲಿ ನೋಡಿ ಬಾಣಲಿ ಬಿಸಿಯಾಗಿದೆ, ಅದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಾನು. ಎಣ್ಣೆನ ಹಾಕ್ಕೊಂಡೆ, ಎಣ್ಣೆ ಬಿಸಿ ಆಗಲಿ. ನೋಡಿ ಎಣ್ಣೆ ಬಿಸಿಯಾಗಿದೆ. ಈಗ ಸಾಸಿವೆ ಮತ್ತು ಕರಿಬೇವನ್ನ ಹಾಕೋತಾ ಇದ್ದೀನಿ ನಾನು. ಈಗ
ಇದಕ್ಕೆ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು. ಈ ಹಾಗಲಕಾಯಿನ ನಾನು ಕಟ್ ಮಾಡಿ ಕುದಿಸ್ಕೊಂಡಿದ್ನೆಲ್ಲ ಉಪ್ಪು ಹಾಕಿ ಅದು ಕಹಿ ಹೋಗಲಿ ಅಂತ ಈಗ ಒಂದು 2-3 ಮಿನಿಟ್ಸ್ ನಾನು ಹಂಗೇ ಗ್ಯಾಸ್ ಮೇಲೆ ಅದನ್ನು ಫ್ರೈ ಮಾಡ್ತಿದ್ದೀನಿ. ಅದು ಈಗ ಹಸಿ ವಾಸನೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಇದೇ ಥರ ಡ್ರೈ ಫ್ರೈ ಮಾಡ್ತಿದ್ದೀನಿ ನಾನು. ಇದಕ್ಕೆ ಆಯಿಲು ಏನೂ ಹಾಕಿಲ್ಲ ನಾನು. ಇದು ಫ್ರೈ ಆದಮೇಲೆ ಇದನ್ನು ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಆನಿಯನ್ನು ಫ್ರೈ ಆಗಿದೆ. ಈಗ ಇದಕ್ಕೆ 2 ಟೊಮೆಟೊ ಕಟ್ ಮಾಡಿರೋಂಥ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ನಾನು. ಈಗ ಇದನ್ನು ಫ್ರೈ ಆಗೋಕ್ಕೆ ಬಿಡೋಣ. ಇದು ಫ್ರೈ ಆದಮೇಲೆ ಇದಕ್ಕೆ ಮಸಾಲೆ ಐಟಮ್ ನಾವು ತೆಗೆದಿಟ್ಕೊಂಡಿವಲ್ಲ, ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ, ಉಪ್ಪು ಎಲ್ಲ ಇದರಲ್ಲಿ ಆ್ಯಡ್ ಮಾಡಿ ಹಾಗಲಕಾಯಿ ಒಂದು ಕಡೆ ಫ್ರೈಗೆ ಇಟ್ಟಿದ್ದೀನಲ್ವ ಅದನ್ನು ಕೂಡ ನಾವು ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಫ್ರೈ ಆಗಿದೆ. ಈಗ ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾನು. ಆಮೇಲೆ ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು. ಅದರ ಜೊತೆಗೇ ಸಾಂಬಾರು ಪುಡಿ ಕೂಡ ಹಾಕ್ತಿದ್ದೀನಿ. ಈಗ ಅದಕ್ಕೆ ನಾವು ಸ್ವಲ್ಪನೇ ಉಪ್ಪು ಹಾಕ್ಕೋಬೇಕು, ಯಾಕಂದರೆ ನಾವು ಆವಾಗಲೇ ಫ್ರೈ ಮಾಡಬೇಕಾದ್ರೆ ಉಪ್ಪು ಸೇರಿಸಿದ್ದಲ್ವ, ಅದಕ್ಕೆ ಇವಾಗ ಸ್ವಲ್ಪನೇ ಉಪ್ಪನ್ನು ಹಾಕಿದ್ದೀನಿ. ಆಮೇಲೆ ನೀವು ಬೇಕಂದರೆ ಟೇಸ್ಟ್ ಮಾಡಿ ಹಾಕ್ಕೋಬೋದು. ನನಗೆ ಸಾಕು ಅನಿಸುತ್ತೆ, ಅದಕ್ಕೆ ನಾನು 1/4 kg ಅಷ್ಟೇ ಹಾಗಲಕಾಯಿ ತೊಗೊಂಡಿರೋದು, ಅದಕ್ಕೆ ನಾನು ಅಷ್ಟನ್ನು ಹಾಕಿದ್ದೀನಿ. ಈಗ ಇದು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ. ನೋಡಿ, ಈಗ ಎಲ್ಲ ಬೆಂದಿದೆ ಮತ್ತು ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಹಾಗಲಕಾಯಿನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮಸಾಲೆಯಲ್ಲಿ ಇದು ಸ್ವಲ್ಪ ಹೊತ್ತು ಇದರಲ್ಲಿ ಫ್ರೈ ಆಗೋಕ್ಕೆ ಬಿಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿ ಇದನ್ನು ಈಗ ಒಂದು 2 ನಿಮಿಷ ನಾವು ಮುಚ್ಚಿ ಇಟ್ಬಿಡೋಣ. ನೋಡಿ, ಇಲ್ಲಿ ಪಲ್ಯ ಈಗ ರೆಡಿಯಾಗಿದೆ. ಇದಕ್ಕೀಗ ನಾನು ಒಂದ್ಸಲಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಆಯಿಲ್ ಬಿಡ್ತಾ ಇದೆ. ನೋಡಿ, ಇಲ್ಲಿ ನಾನು ಇದಕ್ಕೆ ನೀರು ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಈಗ ಇದಕ್ಕೆ ನಾನು ಗಾರ್ನಿಷಿಗೆ ಇದ್ರ ಮೇಲೆ ನಾನು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದರ ಜೊತೆಗೇ ಹಾಗೇ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಿಮಗೂ ಈ ಹಾಗಲಕಾಯಿ ಪಲ್ಯ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.